ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಕಲಹ ತಾರಕಕ್ಕೇರಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ಮುಸುಕಿನ ಗುದ್ದಾಟ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ಈ ಬಣ ಬಡಿದಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯ ಹೈಕಮಾಂಡ್ ಮನವೊಲಿಸಲು ಭಾರೀ ಕಸರತ್ತು ನಡೆಸಿದೆ. ಪಕ್ಷಕ್ಕೆ ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ಎಷ್ಟು ಮುಖ್ಯ ಎನ್ನುವುದನ್ನು ವಿವರಿಸಲು ಆಪ್ತರು ಜೆಡಿಎಸ್ ಪಕ್ಷದ ಉದಾಹರಣೆಯನ್ನ ನೀಡಿದ್ದಾರೆ ಎನ್ನುವುದು ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬಂದಿದೆ. ಹಾಗಾದ್ರೆ ಸಿದ್ದು ಆಪ್ತರು ರಾಹುಲ್ ಗಾಂಧಿಗೆ ವಿವರಿಸಿದ ಆ ವಸ್ತುಸ್ಥಿತಿ ಏನು, ಹಿಂದೂ ಸಮುದಾಯದ ಬಗ್ಗೆ ಯಾವ ವಾದ ಮಂಡಿಸಿದ್ದಾರೆ ಎನ್ನುವುದನ್ನ ನೋಡೋಣ ಬನ್ನಿ. ಹೌದು, ರಾಹುಲ್ ಗಾಂಧಿ ಜೊತೆ ಬಿಕೆ ಹರಿಪ್ರಸಾದ್ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರಂತ ಹಿರಿಯ ಕಾಂಗ್ರೆಸ್ ಮುಖಂಡರು ಮಾತುಕತೆ ನಡೆಸಿದ್ದಾರೆ. ರಾಜ್ಯದ ರಾಜಕಾರಣದ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಅರಿವು ಹೊಂದಿರುವ ಈ ನಾಯಕರು ಸಿದ್ದರಾಮಯ್ಯ ಅವರ ಅನಿವಾರ್ಯತೆಯನ್ನ ವಿವರಿಸಲು ಜೆಡಿಎಸ್ ಪಕ್ಷದ ಉದಾಹರಣೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಜೆಡಿಎಸ್ನಲ್ಲಿದ್ದಾಗ ಆ ಪಕ್ಷ 69 ಶಾಸಕರ ಬಲ ಹೊಂದಿತ್ತು. ಆದರೆ ಸಿದ್ದರಾಮಯ್ಯ ಜೆಡಿಎಸ್ ತೊರೆದು ಆ ಬಳಿಕ ಪಕ್ಷ ಹೀನಾಯ ಸ್ಥಿತಿ ತಲುಪಿ 2023 ಚುನಾವಣೆಯಲ್ಲಿ ಕೇವಲ 19 ಸ್ಥಾನಕ್ಕೆ ಕುಸಿದಿತ್ತು. ಅದನ್ನ ಮನವರಿಕೆ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ಹಿಂದೂ ಬಲದ ಬಗ್ಗೆಯೂ ಸಿದ್ದು ಆಪ್ತರು ಬಲವಾದ ವಾದ ಮಂಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ನಾಯಕ ಎಂಬ ಪ್ರಬಲ ಖ್ಯಾತಿಯನ್ನ ಹೊಂದಿದ್ದಾರೆ. ಅವರು ಸಿಎಂ ಪಟ್ಟ ಬಿಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟವಾಗಲಿದೆ. ಯಾಕಂದ್ರೆ ಸಿದ್ದು ಒಬ್ಬರೇ ರಾಜ್ಯದ ಪ್ರತಿ ಕ್ಷೇತ್ರದಲ್ಲೂ ದಲಿತ ಮತಗಳನ್ನೊಳಗೊಂಡ ಹಿಂದೂ ವೋಟ್ ಬ್ಯಾಂಕ್ 20ರಿಂದ 25ರಷ್ಟು ಮತ ತರುವ ಶಕ್ತಿ ಹೊಂದಿದ್ದಾರೆ ಅಂತ ಹೈಕಮಾಂಡ್ ತಿಳಿಸಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಪ್ರಬಲವಾಗಿದ್ದರು. ಹಿಂದೂ ಎಂಬ ಪ್ರಬಲ ಸಮುದಾಯಕ್ಕೆ ಬಲ ತುಂಬಿ ಅವರನ್ನ ಹೆಗಲ ಮೇಲೆ ಹೊತ್ತು ಮೆರೆಸಿದ್ದು ಸಿದ್ದರಾಮಯ್ಯ. 2018ರಲ್ಲಿ ಸಿದ್ದು ಪ್ರಚಾರ ಮಾಡದ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋಲ್ಬೇಕಾಯಿತು. ಹೀಗಾಗಿ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕಳೆಗಿಳಿಸಿದ್ರೆ ಹಿಂದೂ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗುತ್ತದೆ ಎನ್ನುವ ಎಚ್ಚರಿಕೆ ನೀಡಲಾಗಿದೆ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಕದನವು ನಾಯಕರಿಬ್ಬರ ನಡುವಿನ ವೈಯಕ್ತಿಕ ಫೈಟ್ ಆಗಿರದೆ ಅದು ರಾಜ್ಯದ ಭವಿಷ್ಯ ಮತ್ತು ಪಕ್ಷದ ಹಿಂದೂ ವೋಟ್ ಬ್ಯಾಂಕಿನ ಪ್ರಶ್ನೆಯಾಗಿದೆ ಎಂದು ಸಿದ್ದರಾಮಯ್ಯ ಆಪ್ತರು ಹೈಕಮಾಂಡ್ಗೆ ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಉಳಿಸಿಕೊಳ್ಳುವುದು ಕಾಂಗ್ರೆಸ್ಗೆ ಅನಿವಾರ್ಯ ಎಂಬ ವಾದವನ್ನು ರಾಹುಲ್ ಗಾಂಧಿ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತಾರೆ ಎಂಬುದೇ ಮುಂದಿನ ಕುತೂಹಲವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.